ನಮಸ್ಕಾರ ರೀ. ಇವತ್ತು ಮಕರ ರಾಶಿ ಈ ರಾಶಿ ಮಂದಿದು ಸ್ವಭಾವ ಹೆಂಗಿರ್ತದೆ ಇರುತ್ತೆ. ಮಕರ ಮತ್ತು ಕುಂಭ ಇವು ರಾಶಿ ಭಾಳ ಅವಡಿಸ್ತಾವೆ ನನಗೆ. ಯಾಕಂದ್ರೆ ಈ ರಾಶಿದು ಸ್ವಭಾವನೇ ಹಂಗೆ ಅದ. ಈ ರಾಶಿ ಮೇಲೆ ಶನಿ ಗ್ರಹ ಮಹಾರಾಜದು ಪ್ರಭಾವ ಇರ್ತದೆ, ರಾಜ್ಯ ಇರ್ತದೆ. ಮತ್ತು ಇವರಿಗೆ ಯಾವತ್ತೂ ಒಂದು ಕೆಲಸ ಕೊಟ್ರಿ ಆ ಕೆಲಸಿನ ಕಂಟಾಳ ಮಾಡಂಗಿಲ್ಲ. ನನಗೆ ಅದು ಕೆಲಸ ಬೇಡ ಹಿಂಗೆ ಅನ್ನಂಗಿಲ್ಲ. ಆ ಕೆಲಸ ಅದು ಕಂಟಾಳ ಬರ್ತಿತ್ತಂದ್ರೂ ಅದು ಆಜುಬಾಜುಗಿನವರು ಅದೇ ಕೆಲಸ ಮಾಡ್ತಿದ್ರು ಅಂದ್ರೂ ಅವ್ರಿಗೆ ಕಂಟಾಳ ಬಂದು ಬಿಡು ಶಕಿಸ್ತಾರೆ. ಖರೆ ಇವರು ಬಿಡಂಗಿಲ್ಲ. ಅದು ಕಂಟಿನ್ಯೂ ಪೂರ್ಣ ಮಾಡ ತನಕ ಇವರು ಪಾಟ್ಲಾಗ ಮಾಡ್ತಿರ್ತಾರೆ ಕೆಲಸಗಳು. ಮತ್ತು ಯಾವಾಗ ಭೀ ಇವ್ರಿಗೆ ಜವಾಬ್ದಾರಿ ಕೊಟ್ರಿ, ಇವ್ರ ಮ್ಯಾಲೆ ಮನೆ ಸಂಸಾರದನ್ರಿ ಅವಪ್ಪ ನೋಡೋದನ್ರಿ, ಇಲ್ಲಾಂದ್ರೆ ಯಾವಾದ್ರೆ ಒಂದು ಇದು ಕಂಪ್ನಿ ಸಂಭಾಳಿಸ್ರಿ ಅಂತಂದ್ರೆ ಅವರು ಸೊತ್ತದೇ ಅಂತಂದು ಆ ಥರ ಅಷ್ಟು ಜವಾಬ್ದಾರಿಲಿ ಇವರು ಅದು ನೀವು ಹೇಳೋದು ಕೆಲಸ ಮಾಡ್ತಿರ್ತಾರೆ. ಅಷ್ಟು ಜವಾಬ್ದಾರಿ ತಿಳ್ತಾರೆ. ಮತ್ತು ಇವರಿಗೆ ಯಾವಾಗ ಭೀ ಕಠಿಣ ಪರಿಸ್ಥಿತಿದಾಗ ಇವ್ರ ಸ್ವಭಾವ ಪಾಸಿಟಿವ್ನೇ ಇರ್ತದೆ. ಲಗೇಜ ಹಿಂದಕ್ಕೆ ಸರಿಯಂಗಿಲ್ಲ. ಯಾವಾಗ ಭೀ ಪ್ರಸಂಗ ಬರಲಿ ಅದಕ್ಕೆ ಹಿಂದಕ್ಕೆ ಸರಿಯಂಗಿಲ್ಲ. ಅದಕ್ಕೆ ಫೇಸ್ ಮಾಡ್ಕೋತ ಹೋಗ್ತಿರ್ತಾರೆ. ಮತ್ತು ಇವ್ರದ್ದು ವ್ಯವಹಾರ ಭೀ ಭಾಳ ಚಲೋ ಇರ್ತದೆ. ಇವ್ರ ಕರಿಯರ್ ಗಡ ಸಂಬಂಧ ಪ್ರಾಬ್ಲಮ್ ಬರ್ತಿರ್ತಾವೆ ಶುರುವಾತಿಗೆ, ನಂತರ ಎಲ್ಲ ವ್ಯವಸ್ಥಿತ ಹಾಕೋತ ಹೋಗ್ತಿರ್ತದೆ. ಮತ್ತು ಇವ್ರದ್ದು ನಿಯೋಜನೆ ಭಾಳ ಚಲೋ ಇರ್ತದೆ. ಯಾವಾಗ ಭೀ ಕೆಲಸ ಮಾಡೋ ಮುಂದೆ ಅದ್ರ ನಿಯೋಜನೆ ಹ್ಯಾಂಗೆ ಮಾಡಬೇಕು, ಹ್ಯಾಂಗಿಲ್ಲ, ಅದ್ರದ್ದು ವ್ಯವಸ್ಥಾಪನೆ ಹ್ಯಾಂಗೆ ಮಾಡಬೇಕು, ಇದರೆಲ್ಲ ಭಾಳ ವಿಚಾರ ಮಾಡ್ತಿರ್ತಾರೆ ಇವರು. ಮತ್ತು ಇವರಿಗೆ ನೆಗೆಟಿವ್ ಪಾಯಿಂಟ್ ಇವರು ಬರ್ಲಿಕ್ಕೆ ಏನಿರ್ತವೆ ಅಂದ್ರೆ ಇವ್ರು ಯಾವಾಗಲೇ ಹ್ಯಾಪಿ ಆದರೂ ಈಗ ಮಂದಿ ಮುಂದೆ ಹೇಳಿಕೊಡಂಗಿಲ್ಲ. ಇವರು ಮನಸ್ಸಿನಾಗೆ ಇವರು ಅದ್ರದ್ದು ಹ್ಯಾಪಿ ಮೂಮೆಂಟ್ ಮಾಡ್ಕೋತಿರ್ತಾರೆ. ಈಗ ನಮ್ಗೆ ಯಾವಾದ್ರೆ ಒಂದು ಕೆಲಸ ಚಲೋ ಐತಪ್ಪ, ನಾವು ಹೆಂಗೆ